ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ದ ನ್ಯೂ ಸೀರೀಸ್ ವಾಟ್ ಐ ಈಟ್ ಇನ್ ಅ ಡೇ. ನನ್ನ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ತೊಗೊಬೇಕಾಗತ್ತೆ. ಅದು ಆದಮೇಲೆ ಆಲ್ಮೋಸ್ಟ್ 1.5 hours ಆದಮೇಲೆ ಗಂಜಿ ಬೆಳಗ್ಗೆ ತೊಗೊಂಡೆ. ಬ್ರೇಕ್ಫಾಸ್ಟಿಗೆ ತುಂಬ ತರಕಾರಿಗಳು ಹಾಕಿ ಉಪ್ಪಿಟ್ಟು ಮಾಡಿಕೊಂಡು ಪ್ಲೇನ್ ಮೊಸರು ಮತ್ತು ಬಜ್ಜಿ 1-2 ತೊಗೊಂಡಿದ್ದೆ. ತುಂಬ ಸ್ವೀಟ್ ಕ್ರೇವಿಂಗ್ಸ್ ಆಗ್ತಾಯಿತ್ತು. ಸೊ ಬ್ರೇಕ್ಫಾಸ್ಟ್ ಆಗಿ 1 hour ಆದಮೇಲೆ ಒಂದೇ ಒಂದು ಕೇಕ್ ತಿಂದಿದ್ದೆ. ಆ್ಯಂಡ್ ಲಂಚಿಗೆ ಅಕ್ಕಿ ರೊಟ್ಟಿ ಜೊತೆ ಮೊಟ್ಟೆ ಪಲ್ಯ ಮಾಡ್ಕೊಂಡಿದ್ವಿ. ಮೊಟ್ಟೆಯಲ್ಲಿ ಪ್ರೋಟೀನ್ ತುಂಬ ಜಾಸ್ತಿ ಇರುತ್ತೆ, ಸೊ ಮೊಟ್ಟೆ ರೆಗ್ಯುಲರಾಗಿ ಕನ್ಸ್ಯೂಮ್ ಮಾಡ್ಕೊಬೇಕಲ್ಲ. ಸೊ ಇವತ್ತು ಎಗ್ ಬುರ್ಜಿ ಮಾಡ್ಕೊಂಡಿದ್ದೆ ಮೊಟ್ಟೆಯಲ್ಲಿ. ನೆಕ್ಸ್ಟ್ ಟೆರೆಸಿಗೆ ಹೋಗಿದ್ದೆ. ಹೂಗಳಾಗಿತ್ತು ಸ್ವಲ್ಪ, ಅದನ್ನೆಲ್ಲ ಹಾರ್ವೆಸ್ಟ್ ಮಾಡಿಕೊಂಡು ಎಲ್ಲ ಹೂಗಳನ್ನು ಹಾರ್ವೆಸ್ಟ್ ಮಾಡಿಕೊಂಡೆ. ದಾಸವಾಳ ತುಂಬ ಚೆನ್ನಾಗಿ ಬಿಟ್ಟಿತ್ತು. ಸೊ ಎಲ್ಲ ಹಾರ್ವೆಸ್ಟ್ ಮಾಡಿಕೊಂಡು ಕೆಳಗೆ ಬರೋಷ್ಟೊತ್ತಿಗೆ ನನ್ನ ಲಾಗಿನ್ ಟೈಮ್ ಆಗಿತ್ತು. ಸೊ ಕೆಲಸ ಮಾಡೋಕ್ಕೆ ಕೂತ್ಕೊಂಡೆ ನಾನು. ಸೊ ಮಧ್ಯಾಹ್ನದ ಹೊತ್ತು ರೆಗ್ಯುಲರಾಗಿ ಹೋಗಲ್ಲ, ಬೆಳಗ್ಗೆ ಹೋಗ್ತೀನಿ, ಇಲ್ಲಾಂದರೆ ಕೆಲಸಕ್ಕಿಂತ ಮುಂಚೆ ಹೋಗಿ ಗಿಡಗಳಿಗೆಲ್ಲ ನೀರು ಹಾಕಿ ಬರ್ತೀನಿ. ಸೊ ಕೆಲಸದ ಮಧ್ಯೆ ಹಸಿವಾಗ್ತಾ ಇರುತ್ತಲ್ಲ, ಸೊ ಆವಾಗ ಒಂದು ಹೆಲ್ದಿ ಆಪ್ಷನ್ ಆಗಿ ದಪ್ಪ ಕಡಲೆ ಇರುತ್ತಲ್ಲ, ಅದನ್ನು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೆ. ಅದ್ರ ಜೊತೆ ಸ್ವಲ್ಪ ದಾಳಂಬ್ರಿ ಕೂಡ ತೊಗೊಂಡಿದ್ದೆ. ಸೊ ಕೆಲಸದ ಮಧ್ಯೆ ಇದೆರಡು ಸ್ನ್ಯಾಕ್ಸ್ ಆಗಿ ತೊಗೊಂಡೆ. ಡಿನ್ನರಿಗೆ ನಾನು ಎಲ್ಲ ತರಕಾರಿಗಳನ್ನ ಹಾಕಿ ಪಲಾವ್ ಮಾಡಿಕೊಂಡು ರಾಯ್ತಾ ಕೂಡ ತರಕಾರಿಗಳನ್ನೆಲ್ಲ ಹಾಕಿ ಮಾಡಿದ್ದೆ. ಸೊ ಇದು ನನ್ನ ಮಿನಿ ವ್ಲಾಗ್. ಹೋಪ್ಫುಲಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.